ಫ್ರೆಂಡ್ಸ್. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇನ್ನು ಕಾರ್ಡ್ಸ್ನ ಶಫಲ್ ಮಾಡಿದಾಗೆ ನನಗೆ ಫಸ್ಟ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಯಾವಾಗಲೂ ಹೇಳೋ ಹಾಗೆ ಫಸ್ಟ್ ಕಾರ್ಡ್ ಈಸ್ ಎ ಸ್ಟ್ರಾಂಗೆಸ್ಟ್ ಕಾರ್ಡ್ ಅಂತ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬ ಹಣದ ಬಗ್ಗೆ ಯೋಚನೆ ಇದೆ. ಸೊ ನಿಮ್ಗೇನಾದರೂ ಮ್ಯಾಟರ್ ಆಗುತ್ತೆ ಒಂದು ವಿಷಯ ಅಂದರೆ ಅದು ಕೆಲಸದ ವಿಷಯ ಅಂತ ಅನಿಸುತ್ತೆ, ಸ್ಟೆಬಿಲಿಟಿ ಅಂತ ಅನಿಸುತ್ತೆ, ಬೀಯಿಂಗ್ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಅನಿಸುತ್ತೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳ್ತಾ ಇದ್ದೀರಾ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪಾರ್ಟ್ನರು. ಟೈಮ್ ಟು ಮ್ಯಾನೇಜ್ ಅಂತ ಹೇಳುತ್ತೆ. ಎಲ್ಲನೂ ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ. ಮೇ ಬಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಥವಾ ನಿಮ್ಮ ಹಸ್ಬೆಂಡು, ವೈಫು, ಮೇ ಬಿ ಸಿಂಹರಾಶಿಯವರು ಇರ್ಬೋದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಸರ್ಟನ್ ಆರ್ಡರ್ಸ್ನ ಅಂತ ಹೇಳ್ಬೋದು. ಕೆಲವೊಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಕೆಲವು ಗೋಲ್ಸ್ನ ರೀಚ್ ಆಗಬೇಕು, ಡೆಡ್ಲೈನ್ ಮುಗಿಯೋದ್ರೊಳಗೆ ವರ್ಕ್ನ ಕಂಪ್ಲೀಟ್ ಮಾಡಬೇಕು. ಸೊ ತುಂಬ ಎವ್ರಿಥಿಂಗ್ ಈಸ್ ಟೇಕನ್ ಕೇರ್ ಆಫ್ ಅಂತ ಅನಿಸುತ್ತೆ. ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನೀವು. ಸೊ ಮೇ ಬಿ ಕೆಲವ್ರಿಗಿದು ಹೊಸದಾಗಿ ಏನಾದರೂ ಯೂಶ್ವಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರು ಕೂಡ ಕ್ವೀನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿರುತ್ತೆ. ಯಾವುದ್ರ ಮೇಲಾದರೂ ಇನ್ವೆಸ್ಟ್ಮೆಂಟ್, ನಿಮ್ಮ ವೈಫು ನಿಮ್ಮ ಪಾರ್ಟ್ನರ್ಗೋಸ್ಕರನೋ ಏನಾದರೂ ಶಾಪಿಂಗ್ ಮಾಡ್ತಾಯಿದ್ರೆ, ಗಿಪರ್ಟಿ ತೊಗೊಳ್ತಾ ಇದ್ರು ಕೂಡ ಈ ಕಾರ್ಡ್ ಬಂದಿರುತ್ತೆ. ಸೆಕೆಂಡ್ ಕಾರ್ಡ್ ನನಗೆ ಹ್ಯಾಂಗ್ ಮ್ಯಾನ್ ಬಂದಿದೆ. ಸೊ ಕೆಲವೊಮ್ಮೆ ಜಸ್ಟ್ ವೇಟ್ ಅಂತ ಹೇಳುತ್ತೆ. ಮೇ ಬಿ ಏನಾದರೂ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಯಾರಿಗೋಸ್ಕರನಾದರೂ ಪರ್ಚೇಸ್ ಮಾಡ್ಕೊಳ್ತಾ ಇರ್ಬೋದು, ಎಲ್ಲಾದರೂ ಏನಾದರೂ ಇನ್ವೆಸ್ಟ್ ಮಾಡ್ತಾಯಿದ್ರು ಕೂಡ ಸೆಕೆಂಡ್ ಕಾರ್ಡ್ ಹ್ಯಾಂಗ್ ಮ್ಯಾನ್ ಬಂದಿರೋದು ವೇಟ್ ಅಂತ ಹೇಳ್ತಾ ಇದೆ ಕಾರ್ಡು. ಸ್ವಲ್ಪ ವಿಚಾರಿಸಿ ಅದ್ರ ಬಗ್ಗೆ ಪೇಪರ್ಸ್ನ, ಡಾಕ್ಯುಮೆಂಟ್ಸ್ನ ವೆರಿಫೈ ಚೆನ್ನಾಗಿ ಮಾಡಿಕೊಂಡು ಮುಂದುವರಿರಿ ಅಂತ ಹೇಳ್ಬೋದು. ಟೂ ಬ್ಯುಸಿ ಅಂತ ಅನಿಸುತ್ತೆ. ಸೊ ಮೇ ಬಿ ನಿಮ್ಮ ಪಾರ್ಟ್ನರ್ ನಿಮ್ಮ ಥರನೇ ಇರ್ಬೋದು. ಮಿರರಿಂಗ್ ಆಫ್ ಈಚ್ ಅದರ್ ಅಂತ ಹೇಳ್ತೀವಿ. ನೀವು ಹೇಗಿದ್ದೀರೋ ಆ ಪರ್ಸನ್ನು ಕೂಡ ಹಾಗೇ ಇದ್ದಾರೆ ಅಂತ ಹೇಳ್ಬೋದು. ನೀವು ನಿಮ್ಮ ಕೆಲಸ ಮತ್ತು ಹಣದ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ, ಕೆರಿಯರ್ ಆ್ಯಂಡ್ ಮನಿ ಬಗ್ಗೆ. ಸೊ ಅದರ್ ಪರ್ಸನ್ನು ಆ ಥರನೇ ಇರೋ ಪರ್ಸನ್ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ ಕೆಲವರು. ಸೊ ಮೇ ಬಿ ಮನೆ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀರಾ, ಅಥವಾ ರೀಪ್ಲೇಸ್ ಮಾಡಬೇಕು ಕಾರು ಅಥವಾ ವೆಹಿಕಲ್ಸ್ನ, ಇದನ್ನು ಎಕ್ಸ್ಚೇಂಜ್ ಮಾಡಿ ಬೇರೆ ತೊಗೊಳ್ಬೇಕು, ಇದು ಹಳೇದಾಯಿತು. ಕೆಲವ್ರಿಗೆ ಡಿಫಿಕಲ್ಟಿ ಟು ಮೀಟ್ ಐ ಟು ಐ ಅಂತ ಕಾರ್ಡ್ ಹೇಳುತ್ತೆ. ನೀವು ಕನೆಕ್ಟ್ ಆಗಿರೋ ಪರ್ಸನ್ನ ಅಥವಾ ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿರೋ ಪರ್ಸನ್ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗ್ತಾ ಇಲ್ಲ ನಿಮಗೂ ಅಥವಾ ಅದರ್ ಪರ್ಸನ್ಗೂ ಅಂತ ಅನಿಸುತ್ತೆ. ಸೊ ಕೆಲವ್ರಿಗೆ ನೀವು ವೇಟ್ ಮಾಡು ಅಂತ ಹೇಳ್ತಾ ಇದ್ದೀರಾ ನೀವು ಅಥವಾ ಅದರ್ ಪರ್ಸನು. ಸೊ ಅವರಿಗೆ ಸೀರಿಯಸ್ ರಿಲೇಷನ್ಶಿಪ್ ಬೇಕಾಗಿದೆ, ಬಟ್ ನೀವು ಯಾವುದೇ ಡಿಸಿಷನ್ನ ಹೇಳ್ತಾ ಇಲ್ಲ ನೀವು ಅಥವಾ ಅದರ್ ಪರ್ಸನ್ನು. ಯಾವಾಗಲೂ ಅವ್ರನ್ನ ವೇಟ್ ಮಾಡು ಅಂತಲೇ ಹೇಳ್ತಾ ಇದ್ದೀರಾ. ಸೊ ತುಂಬ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಲೈಫಲ್ಲಿ ಏನು ಆಗ್ತಾ ಇದೆ ಅಂತ. ಹ್ಯಾಂಗ್ ಮ್ಯಾನ್ ಇರೋದ್ರಿಂದ ತುಂಬ ದಿ ಕ್ಯಾಂಟ್ ಹ್ಯಾಂಡಲ್ ಅಂತ ಹೇಳ್ಬೋದು. ಕೆಲವು ವಿಷಯಗಳನ್ನ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಯಾರೂ ಮೂವ್ ಮಾಡೋಕ್ಕೆ ರೆಡಿ ಇಲ್ಲ, ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ನು. ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ. ಸೊ ಕಾರ್ಡಲ್ಲಿ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಯಾವುದೇ ಡಿಸಿಷನ್ನ ತೊಗೊಳ್ಳೋಕ್ಕೆ ನೀವು ರೆಡಿ ಇಲ್ವೋ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ರೆಡಿ ಇಲ್ವೋ. ಮೇ ಬಿ ಥರ್ಡ್ ಕಾರ್ಡ್ ನನಗೆ 10 ಆಫ್ ವಾಂಡ್ಸ್ ಬಂದಿದೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಇಲ್ಲ ಅಂತ ಹೇಳಲ್ಲ ನಾನು. ನಿಮಗಿದೆಯೋ ತುಂಬ ಮನೆ ಜವಾಬ್ದಾರಿ ಎಲ್ಲ ಇದೆಯೋ, ಅಥವಾ ಮನೆಯಲ್ಲಿ ಇರೋ ಸಿಬ್ಲಿಂಗ್ಸ್ನ ಸೆಟಲ್ ಮಾಡಬೇಕು, ತುಂಬ ತೊಂದರೆಗಳಿರ್ಬೋದು. ಸೊ ಅದರ್ ಪರ್ಸನ್ಗಿರ್ಬೋದು, ಎಲ್ಲ ಸರಿ. ಬಟ್ ಎಷ್ಟು ಅಂತ ವೇಟ್ ಮಾಡಬೇಕು ಅದರ್ ಪರ್ಸನ್. ಅವ್ರ ಮನೆಯಲ್ಲೂ ಕೂಡ ಕೆಲವು ತೊಂದರೆ ತಾಪತ್ರೆಗಳಿರುತ್ತೆ, ಫ್ಯಾಮ್ಲಿ ಕಡೆಯಿಂದ ಪ್ರೆಷರ್ ಇರುತ್ತೆ ಅವ್ರಿಗೂ ಕೂಡ. ಸೊ ನಿಮ್ಗಾಗಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟರೆ ಅವ್ರ ಲೈಫಲ್ಲಿ ಅವರು ಸೆಟಲ್ ಆಗಬಹುದು ಅಂತ ಕಾರ್ಡ್ ಹೇಳುತ್ತೆ. ಫಿಫ್ತ್ ಕಾರ್ಡ್ ನನಗೆ 7 ಆಫ್ ವಾಂಡ್ಸ್ ಬಂದಿದೆ. ಸೊ ಕೆಲವ್ರಿಗೆ ನಾನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಾ ಇರ್ಬೋದು. ನೋಡೋದಕ್ಕೆ ಫಿಸಿಕಲ್ ಅಫಿರೆನ್ಸಲ್ಲಿ ನನ್ನನ್ನು ಯಾರೂ ಇಷ್ಟಪಡಲ್ಲ, ಸೊ ಏನು ಆ ಥರ ಒಂದು ಭಾವನೆ ಇದ್ದರೂ ಕೂಡ 7 ಆಫ್ ವಾಂಡ್ಸ್ ಬಂದಿರುತ್ತೆ. ಸೊ ಅದರ್ ಪೀಪಲ್ ಪೊಸಿಷನ್ಗೆ ಫೈಟ್ ಮಾಡ್ತಾ ಇರ್ಬೋದು, ನನಗೆ ಸಿಗ್ತಾ ಇಲ್ಲ. ಸೊ ನಿಮಗೂ ಬೆಟರ್ ಪರ್ಸನ್ ಸಿಗುತ್ತೆ, ಪೊಸಿಷನ್ ಸಿಗುತ್ತೆ, ತಾಳ್ಮೆ ಇರಲಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಫಿಫ್ತ್ ಕಾರ್ಡ್ ನನಗೆ ಲವರ್ಸ್ ಕಾರ್ಡ್ ಬಂದಿದೆ. ಮೇ ಬಿ ಕೆಲವ್ರಿಗೆ ಲವರ್ಸ್ ಕಾರ್ಡ್ ಬಂದರೆ ವೆರಿ ಇಂಪಾರ್ಟೆಂಟ್ ಚಾಯ್ಸ್ ಇರೋ ಡಿಸಿಷನ್ನ ತೊಗೊಳ್ಬೇಕಾಗುತ್ತೆ.
ಸೊ ಯೂನಿಯನ್ನ ಹೇಳುತ್ತೆ. ಕೆಲವೊಮ್ಮೆ ಲವರ್ಸ್ ಕಾರ್ಡ್ ನಿಮ್ಮ ಎಕ್ಸು ಕಮ್‌ಬ್ಯಾಕ್ ಆಗೋದನ್ನು ಕೂಡ ರೀಪ್ರೆಸೆಂಟ್ ಮಾಡುತ್ತೆ, ಅಥವಾ ನೀವು ಒಂದು ರೀಕನೆಕ್ಟ್ ಆಗಬೇಕು ಅನ್ನೋ ಒಂದು ಮಿಷನ್ನಲ್ಲಿ, ಸೊ ಪರ್ಪೋಸಲ್ಲಿ ಮೂವ್ ಆಗ್ತೀರಾ. ಸೊ ಗಾರ್ಡನ್ ಮಾಡ್ತೀರಾ ಆ ವ್ಯಕ್ತಿ ಮುಂದೆ ಅಂತ ಹೇಳ್ಬೋದು. ಸೋಲ್ತೀರಾ, ಎಲ್ಲದಕ್ಕೂ ರೆಡಿ ಅಂತ ಹೇಳ್ತೀರಾ, ಎಸ್ ಅಂತ ಹೇಳ್ತೀರಾ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. 6 ಕಾರ್ಡ್ ನನಗೆ ಎಂಪ್ರರ್ ಬಂದಿದೆ. ಎಂಪ್ರರ್ ಓನ್ ಯುವರ್ ಪವರ್ ಅಂತ ಹೇಳುತ್ತೆ. ನೀವು ನಿಮ್ಮ ಪಾರ್ಟ್ನರ್ಗೋಸ್ಕರ ಗಿಫ್ಟ್ನ ಬೈ ಮಾಡ್ತಿದ್ದೀರೋ, ಆಲ್ರೆಡಿ ಆ ಗಿಫ್ಟ್ನ ಅವರಿಗೆ ಪ್ರೆಸೆಂಟ್ ಮಾಡಿರ್ಬೋದು, ಅಥವಾ ಅದರ್ ಪರ್ಸನ್ ನಿಮಗೋಸ್ಕರ ಏನಾದರೂ ಮಾಡ್ತಾ ಇರ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸೊ ಕೆಲವ್ರಿಗೆ ಯಾರಿಗಾದ್ರೂ ನೀವು ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಎಂಪ್ರರ್ ಯಾವ ಥರ ಅಂದರೆ, ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ, ನೀವು ಮಾಡಿದ ಸರಿಯಾಗೇ ಇದೆ ಅಂತ ಕಾರ್ಡ್ ಹೇಳುತ್ತೆ. ಮೇ ಬಿ ಇದು ಕೆಲವ್ರಿಗೆ ಮಾತ್ರ ಅನ್ವಯಿಸುತ್ತೆ ಫ್ರೆಂಡ್ಸ್, ಎಲ್ರಿಗೂ ಅಲ್ಲ. ನಾನು ಹೇಳ್ತಾ ಇರೋದನ್ನು ತಪ್ಪಾಗಿ ತಿಳ್ಕೊಳ್ಬೇಡಿ, ನಾನು ಏನೇ ಮಾಡಿದರೂ ಸರಿಯಾಗಿ ಮಾಡ್ತೀನಿ ಅಂತ. ಕೆಲವೊಮ್ಮೆ ಕೆಲವ್ರಿಗೆ ಯಾರಿಗಾದ್ರೂ ನೀವು ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ನಾಟ್ ಗುಡ್ ಅಂತ ಕಾರ್ಡ್ ಹೇಳುತ್ತೆ. ಸೊ ನಿಮಗೆ ನೀವು ಟ್ರೂ ಟು ಯುವರ್ ಸೆಲ್ಫ್ ಅಂತ ಕಾರ್ಡ್ ಹೇಳುತ್ತೆ. ನಿಮಗೆ ನೀವು ಆತ್ಮಸಾಕ್ಷಿಯಿಂದ ಏನಾದರೂ ಮಾಡ್ತಾ ಇದ್ದರೆ, ನಿಮಗೆ ನೀವು ಆತ್ಮವಂಚನೆ ಮಾಡ್ಕೊಳ್ತಾ ಇಲ್ಲ ಅಂದರೆ, ನಿಮಗೆ ನೀವು ಮಾಡ್ತಾ ಇರೋದು ಸರಿಯಾಗಿದೆ ಅಂತ ಅನಿಸಿದರೆ ಖಂಡಿತವಾಗ್ಲೂ ಅದನ್ನು ಮಾಡಿ. ನೀವು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಯಾರಿಗೋ ಅಪಾಲಜಿ ಕೇಳೋವಂಥ ಅವಶ್ಯಕತೆ ಇಲ್ಲ. ನೀವು ತಪ್ಪಿಲ್ಲ ಅಂತ ನಿಮ್ಗೆ ಗೊತ್ತಿದ್ದರೆ, 100% ಶ್ಯೂರ್ ಇದ್ದರೆ ಖಂಡಿತ ಅದರ ಅವಶ್ಯಕತೆ ಇಲ್ಲ ಅಂತ ಕಾರ್ಡ್ ಹೇಳುತ್ತೆ. ಸೊ ಈ ಥರ ನೀವು ಥಿಂಕ್ ಮಾಡ್ತಾ ಇದ್ದೀರೋ, ಅಥವಾ ನೀವು ಕನೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿರೋ ವ್ಯಕ್ತಿ, ಕನೆಕ್ಟ್ ಆಗಿರೋ ವ್ಯಕ್ತಿ ಕೂಡ ಇರ್ಬೋದು. 8 ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ. ಖಂಡಿತ ಹೋಪ್ ಇದೆ, ನಿಮಗೆ ಫಾಸ್ಟ್ ಪರ್ಸನ್ ಬರ್ತಾರೆ. ಎಕ್ಸ್ ಬ್ಯಾಕ್ ಆಗಬೇಕು ಅಂತ ಯಾರಿಗಾದ್ರೂ ಅನಿಸಿದರೆ, ಆಲ್ರೆಡಿ ಬ್ರೇಕಪ್ ಆಗಿದೆ, ಖಂಡಿತ ಆ ವ್ಯಕ್ತಿ ಬರ್ತಾರೆ. ಹೋಪ್ನ ಇಟ್ಕೊಳ್ಬೋದು. ಸ್ಟಾರ್ ಕಾರ್ಡ್ ಕೆಲವೊಮ್ಮೆ ಫೇಮಸ್ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ. ನಿಮ್ಮ ಕ್ಲಾಸಲ್ಲಿ ಫೇಮಸ್ ಇರ್ಬೋದು, ನೀವು ಕೆಲಸ ಮಾಡೋ ಜಾಗದಲ್ಲಿ ವೈಡ್ ಫೇಮಸ್, ಎಲ್ಲರನ್ನ ಇಂಪ್ರೆಸ್ ಮಾಡ್ತಾರೆ ಆ ವ್ಯಕ್ತಿ. ಮೆಸ್ಮರೈಸಿಂಗ್ ಐಸ್ ಇದೆಯೋ, ಅಥವಾ ನೋಡೋಕೆ ಚೆನ್ನಾಗಿದ್ದಾರೋ, ಸೊ ಆ ಥರ ಇರೋ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಅದಕ್ಕೆ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ನಾನು ನೋಡೋಕೆ ಚೆನ್ನಾಗಿಲ್ಲ, ಅವ್ರು ನನ್ನನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾರ, ನಾನು ಹೋಗಿ ಪ್ರಪೋಸ್ ಮಾಡಿದ್ರು ಅಂತ. ಸೊ ಆ ಥರ ಡೌಟ್ ಇರ್ಬೋದು. 9 ಕಾರ್ಡ್ ನನಗೆ 9 ಆಫ್ ವಾಂಡ್ಸ್ ಬಂದಿದೆ. 9 ಆಫ್ ವಾಂಡ್ಸ್ ಇನ್ಸ್ಪಿರೇಷನ್ ಕಾರ್ಡ್ ಅಂತ ಹೇಳ್ತೀವಿ. ನೀವು ಯಾರನ್ನಾದರೂ ಇನ್ಸ್ಪೈರ್ ಮಾಡ್ಬೋದು, ಅಥವಾ ನೀವೇ ಇನ್ಸ್ಪೈರ್ಡ್ ಆಗ್ಬೋದು ಎಲ್ಲಿಂದಾದರೂ ಅಂತ ಅನಿಸುತ್ತೆ. ಗುಡ್ ಲಕ್ ಅಂತ ಹೇಳ್ಬೋದು. 9 ಆಫ್ ವಾಂಡ್ಸ್ ಮೇ ಬಿ ಸ್ವಲ್ಪ ಒಂಟಿಯಾಗಿರಬೇಕಾಗುತ್ತೆ. 9 ಆಫ್ ವಾಂಡ್ಸ್ ಬಂದರೆ ಯಾರೂ ನಿಮಗೆ ಸಾಥ್ ಕೊಡೋಲ್ಲ. ಕೆಲಸ ಮುಗಿದು ಸಕ್ಸಸ್ ಆದಮೇಲೆ ಸೊ ತುಂಬ ಜನ ನಿಮ್ಮ ಜೊತೆಗಿರ್ತಾರೆ, ಬಟ್ ಆ ಕೆಲಸನ ಕಂಪ್ಲೀಟ್ ಮಾಡೋದ್ರಲ್ಲಿರೋ ಸ್ಟ್ರಗಲ್ನಲ್ಲಿ ಯಾರೂ ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಅನಿಸುತ್ತೆ ನನಗೆ. ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ. ಸೊ ಕೆಲವರು ತುಂಬ ಕ್ರಿಯೇಟಿವ್ ಆಗಿ ಏನೋ ಬಿಲ್ಡ್ ಮಾಡ್ತಾ ಇದ್ದರೂ ಕೂಡ 9 ಆಫ್ ವಾಂಡ್ಸ್ ಬಂದಿರುತ್ತೆ. ಸೊ ಲವ್ ಲೈಫ್ ರೀಡಿಂಗ್ ಆಗಿರೋದ್ರಿಂದ ಸೊ ನಿಮ್ಮ ಪಾರ್ಟ್ನರ್ ಸಪೋರ್ಟ್ ಸಿಗೋದು ಕಮ್ಮಿ, ಕೆಲವ್ರಿಗೆ ಸಿಗ್ತಾ ಇಲ್ಲ, ನಿಮ್ಮನ್ನು ಅವ್ರು ನಂಬ್ತಾ ಇಲ್ಲ ಅಂತ ಹೇಳ್ಬೋದು. ಸೊ ಮೇ ಬಿ ಅಫಿಷಿಯಲಿ ಅವ್ರಿಗೇನೋ ಬೇಕಾಗಿದೆ, ಅಫಿಷಿಯಲಿ ಅವ್ರು ನೀವು ಮದುವೆ ಆಗಬೇಕು, ಅಥವಾ ಅಲ್ಲಿವರೆಗೂ ಅವ್ರಿಗೆ ನಂಬಿಕೆ ಬರಲ್ಲ, ನೀವೇನೇ ಹೇಳಿದ್ರು ಅವ್ರು ನಂಬ್ತಾ ಇಲ್ಲ ಅಂತ ಹೇಳ್ಬೋದು. 10th ಕಾರ್ಡ್ ನನಗೆ ಹರ್ಮೆಟ್ ಕಾರ್ಡ್ ಬಂದಿದೆ. ಸೊ ತುಂಬ ಟ್ರಸ್ಟ್ ಇಶ್ಯೂಸ್ ಇದೆ ಅಂತ ಹೇಳ್ಬೋದು. ನಂಬಿಕೆ ಪ್ರಶ್ನೆ, ನಿಮ್ಮನ್ನು ನಂಬೋಕೆ ಆಗ್ತಾ ಇಲ್ಲ, ನಿಮ್ಮನ್ನು ನಂಬೋದಾ, ನಾನು ನಿಮಗೋಸ್ಕರ ವೇಟ್ ಮಾಡ್ಬೋದಾ ಅನ್ನೋ ಥಾಟ್ ಎಲ್ಲ ಬರ್ತಾ ಇದೆ ಅವ್ರಿಗೆ. ಸೊ ಖಂಡಿತವಾಗ್ಲೂ ಕೆಲವ್ರಿಗೆ ಇನ್ಸೆಕ್ಯೂರಿಟೀಸ್ ಕಾಡುತ್ತೆ. ಸೊ ನೀವು ಅವರು ನಂಬಿಕೆ ಉಳ್ಕೊಳ್ಳುವಂಥ ಕೆಲಸ ನೀವು ಮಾಡಿಲ್ವೋ, ಅಥವಾ ನಿಮ್ಮ ಪಾರ್ಟ್ನರ್ ಮಾಡಿಲ್ವೋ, ತುಂಬ ಬರ್ಡನ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. 9 ಆಫ್ ವಾಂಡ್ಸ್ ಕೆಲವೊಮ್ಮೆ ಬರ್ಡನ್ನು ಕೂಡ ರೀಪ್ರೆಸೆಂಟ್ ಮಾಡುತ್ತೆ, ಅದು ಕೂಡ ರಿಯಲ್ ಬರ್ಡನ್ನು. ಸೊ ಇನ್ನೇನು ಆ ವ್ಯಕ್ತಿ ಮನಸ್ಸನ್ನ ನೀವು ಪರಿವರ್ತನೆ ಮಾಡಿರ್ತೀರ, ಕನ್ವಿನ್ಸ್ ಮಾಡಿರ್ತೀರ ಅಪಾಲಜಿ ಕೇಳಿ. ಸೊ ಸಡನ್ನಾಗಿ ಅವ್ರು ನೀವು ಹಾಕಿರೋ ಎಫರ್ಟ್ಸ್ನೆಲ್ಲ ಬಿಟ್ಬಿಟ್ಟು ಮತ್ತೆ ಹಳೇ ಹರ್ಟ್ ಕಡೆ ಹೋಗಿಬಿಡ್ತಾರೆ. ನೀವು ಹಾಗೆ ಹೇಳಿದ್ರಿ ನನಗೆ, ಹೀಗೆ ಮಾಡಿದ್ರಿ ನನಗೆ, ಸೊ ಅದು ಹಳೇದನ್ನು ಅವ್ರು ಬಿಡ್ತಾ ಇಲ್ಲ. ನೀವು ಹೊಸದಾಗಿ ಏನೇ ಎಫರ್ಟ್ ಹಾಕಿದ್ರು ಕೂಡ, ಏನೇ ಟ್ರೈ ಮಾಡಿದರೂ ಕೂಡ ಅವ್ರ ಮನಸ್ಸು ಆ ಕಡೆನೇ ಹೋಗುತ್ತೆ, ಫಾಸ್ಟ್ ಕಡೆಗೆ ಅಂತ ಹೇಳ್ಬೋದು. ಸೊ ಮೇ ಬಿ ಸೊ ಅವ್ರಿಗೇನೋ ಗೊತ್ತಿಲ್ಲ, ಇನ್ಸೆಕ್ಯೂರಿಟೀಸ್ ಇದೆ, ಅವ್ರು ನಿಮ್ಮನ್ನು ನಂಬೋಕ್ಕಾಗ್ತಾ ಇಲ್ಲ. ಅಗೇನ್ ಸಮಥಿಂಗ್ ನೀವು ಅವ್ರಿಗಿರೋ ಭಾವನೆಗೂ ಕೂಡ ರೆಸ್ಪೆಕ್ಟ್ ಕೊಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಮೆಂಟಲಿ ಏನಿದೆ ತಲೆ ಒಳಗೆ ಅದನ್ನು ತೆಗಿಯೋಕ್ಕೆ ಹೆಲ್ಪ್ ಮಾಡಿದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಎಂಡ್ ಅಂತ ಹೇಳ್ಬೋದು, ರಿಸಲ್ಟ್ ಸಿಗುತ್ತೆ ಅಂತ ಕೂಡ